ಓರಿನ ನಾನು ರೈಸ್ ಆಡಬೇಕು ಅಂತ ಸುಧಾ ಆಸೆ ಇಟ್ಟಿರಲಿಲ್ಲ. ಇಲ್ಲದ್ರೆ ನನಗೆ ರೈಸ್ ಹುಚ್ಚು ಇರಲಿಲ್ಲ, ಯಾವುದೇ ಒಂದು ಕನಸು ಕಂಡಿರಲಿಲ್ಲ. ಹಸಿಗೆ ಅಂತ ಹೋದೆ, ಅವಾಗ ಆಕಸ್ಮಿಕವಾಗಿ ಇದೊಂದು ಕರ ಉಳ್ಕತ್ತು, ನೀನು ಇದನ್ನು ಹಾಕೊಂಡೋಗೋಣ ಅಂತಂದರು. ಅವಾಗ ಬರೀ 22,000ಕ್ಕೆ ಹಾಕ ಬಂದೆ. ಬೇಡ ಬೇಡ ಅಂದರೆ ಹುಡುಗರು ಊರಲ್ಲಿ ರೈಸ್ ನಡೆಸುವಾಗ ಕಟ್ಬಿಟ್ರು. ಮೊದಲನೇ ಕಣಿನಲ್ಲೇ ಪ್ರೈಜ್ ಹೊಡಿತು. ಆ ಹೊಡೆದ್ರು ಸುಧಾ ನನ್ನ ಮೇಲೆ ಯಾರು ಸೋತರು ಅವ್ರಿಗೆ ಸುಧಾ ಈ ಪ್ರೈಜ್ನ ಕೊಟ್ಟು ಕಳ್ಸಿದೆ ಹೊರತು ನಾನು ಇಟ್ಕರಿಲ್ಲ. ಅದಾದ 3 ಕಣ ಸತತ ಹ್ಯಾಟ್ರಿಕ್ ಪ್ರೈಜ್ ಹೊಡೆದು ನನ್ನ ಕೈ ಕೊಡ್ತು. ಅಲ್ಲಿಂದ ಈಚೆಗೆ ನನಗೆ ರೈಸ್ ಹುಚ್ಚು ಅನ್ನೋದು ಹಿಡಿತು. ಸುಮಾರು ಕರ್ನಾಟಕದಲ್ಲಿ ಒಂದು 100 ಕಣ 105 ಕಣ ಆಡಿದ್ದೀನಿ ಕರ್ನಾಟಕದಲ್ಲಿ. ಅದು ಬಿಟ್ಟರೆ ತಮಿಳ್ನಾಡಲ್ಲಿ ಒಂದು 25 ಕಣ ಆಡಿದ್ದೀನಿ. ಕರ್ನಾಟಕದಲ್ಲಿ ಒಂದು 30 ಪ್ರೈಜ್ ಮಾಡಿದ್ದೀನಿ. ತಮಿಳ್ನಾಡಲ್ಲಿ ಸತತವಾಗಿ ಬಿಡ್ದಂಗೆ 13 ಪ್ರೈಜ್ ಮಾಡಿದ್ದೀನಿ. ಅದಾದಮೇಲೆ ನಾನು ಕೊಟ್ಟ ಮೇಲೆ ಹೋಗಿರುವಂಥ ಮನೇಲಿ ಸತತವಾಗಿ ಬಿಡ್ದಂಗೆ ಇದುವರೆಗೂ ಪ್ರೈಜಿಂದ ಈಚೆ ಬಂದಿಲ್ಲ. 17 ಪ್ರೈಜ್ ಹೊಡೆದೆ ಅವ್ರ ಕೈ ಕೊಟ್ಟೈತೆ. ಎಲ್ಲ ಥರನೂ ನನ್ನ ಕೈಲಿ ಫಸ್ಟ್ ಹೊಡೆಯೋಕ್ಕಾಗಿರಲಿಲ್ಲ. ತಮಿಳ್ನಾಡಲ್ಲಿ ಕೊಟ್ಟು ಸ್ಟೇಟ್ಗೆ ಫಸ್ಟ್ ಹೊಡೆದು ಕೊಡ್ತು. ಅದೊಂದು ನನಗೆ ಒಂದು ಓದ್ತಾವು ಒಂದು ಬೆಳೀತಾ ಇರೋದು ನನಗೊಂದು ಖುಷಿ. ನಾನು ಓದ್ತಾವು ನನಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಅದು ಹೇಳಬೇಕಾಗಿಲ್ಲ. ಅಲ್ಲಿ ಬಂದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಯ್ತದೆ. ಆದರೂ ಈ ಕರಿನಿಂದ ಒಂದು ದನಿನಿಂದ ಇಷ್ಟು ಬೆಳಿಬೋದು ಅನ್ನೋದು ಒಂದು ಕನಸು. ಈ ಕರು ನನ್ನ ಯಾವುದೋ ಮಟ್ಟಕ್ಕೆ ಬೆಳೆಸೈತೆ. ಇದನ್ನು ನಾನು ಸಾಯಿ ಗಂಟ್ಲು ಮರೆಯಲ್ಲ. ಸೈಲೆಂಟ್ ಬೋರ ಅನ್ನೋದ ಸೈಲೆಂಟ್ ಬೋರ್ನಾಗೆ ಸೈಲೆಂಟಾಗೆ ಮಡಿಕೊಂಡಿರ್ತೀನಿ. ನಾನು ಇನ್ನೊಬ್ರಂಗೆ ಅಹಂಕಾರ ತೋರಲ್ಲ, ಮಾಡಲ್ಲ. ಸೈಲೆಂಟ್ ಬೋರ ಓನರ್ ಹೆಸರು, ಸೈಲೆಂಟ್ ಬೋರ ಕರಿನ ಹೆಸರು. ಈ ಕರ ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಕರ್ನಾಟಕದಲ್ಲಿ ಶರತ್ ಅವ್ರ ಕಾರಣ. ಪಟ್ನಾ ಶರತ್ ಚಾಂಪಿಯನ್ ಡ್ರೈವರ್ ಶರತ್ ಅವರು ಶ್ರಮ ಬಿದ್ದು ಈ ಮಟ್ಟಕ್ಕೆ ಬೆಳೆಸ್ಕೊಟ್ರು. ಅದಾದ ನಂತರ ತಮಿಳ್ನಾಡಲ್ಲಿ ಬೆಳಿಬೇಕು ಅಂದರೆ ನಮ್ಮ ಬೀರ್ಗೋಡ್ನಹಳ್ಳಿ ಪ್ರಸನ್ನವರು ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು. ತಮಿಳ್ನಾಡಲ್ಲಿ ಒಂದು ಹೆಸರು ಮಾಡಬೇಕು ಅಂದರೆ ಬೀರ್ಗೋಡ್ನಹಳ್ಳಿ ಪ್ರಸನ್ನವ್ರ ಕಾರಣ. ತಮಿಳ್ನಾಡಲ್ಲಿ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅಂತಂದರೆ ಅವಿನಾಶಿ ರವೀಣ್ ಮತ್ತು ಜಾನ್ಸನ್ ಅವರಿಬ್ಬರು ಸುಧಾ ಇದಕ್ಕೆ ಭಾರಿ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಇವತ್ತು ಯಾವ ದನನೂ ಸುಧಾ ಅಲ್ಲಿ ಇಟ್ಕೊಳ್ಳಲ್ಲ. ಇದನ್ನು ಅಲ್ಲಿ ಅವ್ರ ಮನೆಯ ಕರುಗಿಂತ ಹೆಚ್ಚಾಗಿ ಅಲ್ಲಿ ಇಟ್ಕೊಂಡು ಸಾಕಿ ಬೆಳೆಸಿ ಎಲ್ಲನೂ ಮಾಡಿ ನನಗೆ ಒಂದು ಆನಂದವಾಗಿ ಆ ಕರನ ಬೇರೆ ಕಡೆಗೆ ಕೊಡಿಸ್ಕೊಟ್ರು. ಅದು ನನಗೆ ತುಂಬ ಸಂತೋಷ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.